ಇನ್ನು ರಾಮುಲು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಅವರನ್ನ ಸ್ವಾಗತ ಮಾಡ್ತೇವೆ. ರಾಮುಲು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಸ್ವಾಗತ ಅಂತ ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಂದ್ರೆ ಸ್ವಾಗತ, ಆದ್ರೆ ಬರ್ತಾರೆ ಅನ್ನೋದು ವದಂತಿ. ರಾಮುಲು ಪಕ್ಷಕ್ಕೆ ಬರಲು ನನ್ನ ವಿರೋಧ ಏನೂ ಇಲ್ಲ. ಪಕ್ಷಕ್ಕೆ ಕರೆತರುವ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇಲ್ಲ. ರಾಮುಲು ಅವರನ್ನ ಡಿಕೆ ಸಂಪರ್ಕಿಸಿದ್ದರೂ ಬಗ್ಗೆ ನನಗೆ ಗೊತ್ತಿಲ್ಲ. ಹುಕ್ಕೇರಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಅವರು ಬಂದ್ರೆ ನಾನು ಸ್ವಾಗತ ಮಾಡ್ತೀನಿ, ಅವರು ಬರಬಾರ್ದು ಅಥವಾ ಅವರ ಬರುವಿಕೆಗೆ ನನ್ನ ವಿರೋಧ ಏನೂ ಇಲ್ಲ. ಆದರೆ ಈವರೆಗೂ ಕೂಡ ಅದ್ರ ಬಗ್ಗೆ ಪಕ್ಕಾ ಮತ್ತು ನಿಖರ ಮಾಹಿತಿ ಇಲ್ಲ, ಎಲ್ಲವೂ ಕೂಡ ವದಂತಿ ಎಂದಿದ್ದಾರೆ. ಮಾಹಿತಿ ಪಡಿತೀವಿ, ನಂತರ ಯಾವನು ಮಾಡಿದ್ರೆ ನನಗೆ ಗೊತ್ತಿಲ್ಲ, ಅದೇ ಹೇಳೋದಿಲ್ಲ. ಅದು ನಡೆದ್ರೆ ನನಗೆ ಗೊತ್ತಿಲ್ಲ. ನಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಚರ್ಚೆ ಆಗಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡಿ, ಬೆಂಗಳೂರು ಹೋದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ಪಡಿತೀವಿ, ನಂತರ ಬೇಕಾದ್ರೆ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಹೇಳಿದ್ದಾರೆ, ರಾಜಾನೇ ಹೇಳಿದಾರೆ, ನಾವು ಹೇಳ್ತೀವಿ. ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಿ ಯಾರೇ ಬರೆದಿದ್ರೆ ರಾಮುಲು ಆದಿಯಾಗಿ ಎಲ್ಲರೂ ಸ್ವಾಗತ ಅಂತ ಹಿಂದೂ ಹೇಳಿದ್ದೀವಿ, ಮುಂದೆ ಹೇಳ್ತೀವಿ, ನಾಳೆ ಹೇಳ್ತೀವಿ. ಅದಕ್ಕೆ ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಬೇಕು. ಫಸ್ಟು ಬರೋಗಿದ್ರೆ ಎಲ್ಲರಿಗೂ ಸ್ವಾಗತ. ರಾಮುಲು ಅವ್ರು ಹಿಡ್ಕೊಂಡು ಮತ್ತೆ ಯಾರು ಬರ್ತಾರೆ ಎಲ್ಲರಿಗೂ. ನಾವು ಕರೆದ್ರೆ ಯಾರು ಬರೋಲ್ಲ, ಬರ್ದಾರೆ ಅವ್ರ ಮನಸ್ಸಾರಿ ಒಪ್ಪಿ ಬರಬೇಕಾಗ್ತದೆ. ಈಗ ನಾವು ಕರೆದೀವಿ, ಅಧ್ಯಕ್ಷ ಕರೆದು ಇನ್ಯಾರು ಕರೆದ್ರಂತ ಬರೋಕ್ಕಾಗೋಲ್ಲ. ಸೊ ಬರಲಿಕ್ಕೆ ಯಾರೇ ಬಂದ್ರೆ ನಮ್ಮ ಪಕ್ಷಕ್ಕೆ ಸ್ವಾಗತ. ಯಾವನು ಮಾಡಿದ್ರೆ ನನಗೆ ಗೊತ್ತಿಲ್ಲ, ಅದೇ ಹೇಳೋದಿಲ್ಲ. ಶ್ರೀರಾಮುಲು ನನ್ನ ಸ್ನೇಹಿತ, ಅವರ ಬಗ್ಗೆ ನನಗೆ ಗೌರವವಿದೆ. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆ. ಶ್ರೀರಾಮುಲು ಅವರು ನನ್ನ ಸ್ನೇಹಿತರಿದ್ದಾರೆ, ಅವರ ಬಗ್ಗೆ ನನಗೆ ಗೌರವ ಇದೆ. ರಾಮುಲು ನಮ್ಮ ಪಕ್ಷಕ್ಕೆ ಬಂದ್ರೆ ವೈಯಕ್ತಿಕವಾಗಿ ನಾನು ಸ್ವಾಗತ ಕೋರ್ತೇನೆ, ಖುಷಿ ವಿಚಾರ ಅದು. ಆದ್ರೆ ನಿರ್ಧಾರ ಸಿಎಂ ಮತ್ತು ಪಕ್ಷದ ಅಧ್ಯಕ್ಷರಿಗೆ ಬಿಟ್ಟಿದ್ದು. ಇನ್ನು ರಾಮುಲು ಅವರನ್ನ ಡಿಕೆ ಅವರು ಸಂಪರ್ಕ ಮಾಡಿದ್ರು ಚುನಾವಣೆಗೂ ಮುನ್ನ ಅನ್ನೋ ವಿಚಾರದ ಕುರಿತು ಸಂತೋಷ್ ಲಾಡ್ ಮಾತನಾಡ್ತಾರೆ. ಸಂಪರ್ಕ ಮಾಡಿರುವ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಮ್ಮ ಅಧ್ಯಕ್ಷರು ಸಂಪರ್ಕ ಮಾಡಿರಬಹುದು. ನಾನು ಬೇರೆ ಪಕ್ಷದಲ್ಲಿ ಇದ್ರೂ ಅವರ ಬಗ್ಗೆ ಗೌರವವನ್ನು ಇಟ್ಟುಕೊಂಡಿದ್ದೀನಿ. ಯಾಕಂದ್ರೆ ರಾಮುಲು ಬಡವರ ಪರವಾಗಿರುವಂತಹ ನಾಯಕ ಅಂತ ಸಂತೋಷ್ ಲಾಡ್ ಅವರು ರಾಮುಲು ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ರಾಮುಲು ಅವರು ನಮ್ಮ ಪಕ್ಷಕ್ಕೆ ಬಂದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ, ಅವರಿಗೂ ಒಳ್ಳೆಯದಾಗುತ್ತೆ, ಪಕ್ಷಕ್ಕೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಧಾಟಿಯಲ್ಲಿ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಒಂದು ಶಕ್ತಿ ಇದೆ. ರಾಮುಲು ಅವ್ರ ಬಗ್ಗೆ ಅತ್ಯಂತ ಗೌರವ ಇದೆ ನನಗೆ. ಈಸ್ ಆಲ್ವೇಸ್ ಅ ಗ್ರೇಟ್ ಫ್ರೆಂಡ್ ಆಫ್ ಮೈಂಡ್. ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಾವಂತೂ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀವಿ. ಇನ್ನು ಉಳ್ಕಿದ್ದೆಲ್ಲ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧ್ಯಕ್ಷ, ನಮ್ಮ ಜಿಲ್ಲೆ ಎಲ್ಲ ಮುಖಂಡರುಗಳಿಗೆ ಅವ್ರೆಲ್ಲರೂ ನಿರ್ಣಯ ತೊಗೊಳ್ತಾರೆ. ಅಲ್ಲ, ಯಾರೇ ಬಂದರೂ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ. ರಾಮುಲು ಅವರು ಈಸ್ ಅ ಟಾಲ್ ಲೀಡರ್ ಇದ್ದಾರೆ, ಆ ಸಮಾಜದಲ್ಲಿ ಕೂಡ ಟಾಲ್ ಲೀಡರ್ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಟಾಲ್ ಲೀಡರು. ಆಲ್ವೇಸ್ ಈಸ್ ಒಬ್ಬ ಬಡವರ ಪರವಾಗಿರ್ತಕ್ಕಂಥ ನಾಯಕ. ನಾವು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ನನಗೆ ವೈಯಕ್ತಿಕವಾಗಿ ಐ ಡೋಂಟ್ ಹ್ಯಾವ್ ಎನಿ ಡಿಫ್ರೆನ್ಸ್. ನಾನು ಅವರಿಗೆ ಗೌರವಿಸ್ತೀನಿ. ಅವ್ರಿಗಾದಂಥ ಒಂದು ಶಕ್ತಿ ಇದೆ. ಬಂದರೆ ನಮ್ಮ ಪಕ್ಷಕ್ಕೆ ಬಂದರೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನನ್ನ ವೈಯಕ್ತಿಕ ನೀವು ಕೇಳ್ತಾ ಇದ್ದರೆ ಐ ಆಮ್ ವೆಲ್ಕಮಿಂಗ್ ವಿತ್ ಓಪನ್ ಹಾರ್ಟೆಡ್. ಅಧ್ಯಕ್ಷರು ನಿನ್ನೆ ಒಂದು ಮಾತು ಹೇಳಿದ್ರು, MLA ಎಲೆಕ್ಷನ್ ಬಿಫೋರೇ ನಾನು ಅವ್ರನ್ನ ಸಂಪರ್ಕ ಮಾಡಿದ್ದೆ ರಾಮುಲು ಅವ್ರನ್ನ ಅಂತ ಹೇಳಿ. ಅದು ಗೊತ್ತಿಲ್ಲ. ಅಲ್ಲ, ಅವ್ರು ಮಾಡಿರ್ಬೋದು, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ರಾಮುಲು